18 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಓರಿಯನ್ ಮಾಲ್ನಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಲಾಗಿದೆ. ಮುಂಜಾಗೃತಾ ಕ್ರಮವಾಗಿ ಮಾಲ್ ಮುಚ್ಚಲಾಗಿದೆ. ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇಡೀ ಮಾಲ್ಗೆ ನೆಟ್ ಅನ್ನು ಅಳವಡಿಸಿದೆ ಓರಿಯನ್ ಮಾಲ್. ಬೆಳಗ್ಗೆ ಶೋ ಏನಿದೆ ಅದನ್ನು ಬಂದ್ ಮಾಡಿರುವಂತಹದ್ದು ಥಿಯೇಟರ್ಗಳು. ಓರಿಯನ್ ಮಾಲ್ನಲ್ಲಿ ಟೈಟ್ ಸೆಕ್ಯೂರಿಟಿ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈಗ ನಿಧಾನಕ್ಕೆ ಬಂದ್ನ ಬಿಸಿ ಏರ್ತಾ ಇರುವಂಥದ್ದು, ಕಾವು ಜಾಸ್ತಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಓರಿಯನ್ ಮಾಲ್ನ ಸಿಚುವೇಶನನ್ನು ನೀವು ಗಮನಿಸ್ತಾ ಇದ್ದೀರಿ. ಇಡೀ ಬಿಲ್ಡಿಂಗಿಗೆ ಈಗ ನೆಟ್ಟನ್ನು ಅಳವಡಿಕೆ ಮಾಡಲಾಗಿದೆ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಪವಿತ್ರ ಮತ್ತು ಭಾರತಿ. ನಾನು ಮೊದಲು ಪವಿತ್ರ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಪವಿತ್ರ, ಇವತ್ತು ಹೇಳಿ ಕೇಳಿ ವೀಕೆಂಡು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂತಹದ್ದು. ನೀವು ಯಾವ ಜಾಗದಲ್ಲಿದ್ದೀರಿ, ಅಲ್ಲಿ ಜನರಿಂದ ಸ್ಪಂದನೆ ಹೇಗಿದೆ, ಪೊಲೀಸರ ಭದ್ರತೆ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ನಾನೀಗ ಒರಾಯನ್ ಮಾಲ್ ಮುಂಭಾಗ ಇದ್ದೀನಿ. ವೀಕೆಂಡ್ ಬಂತು ಅಂದರೆ ನೀವು ಹೇಳ್ದಂಗೆ ಎಲ್ಲರೂ ಬಹುತೇಕರು ಮುಖ ಮಾಡೋದು ಬೆಂಗಳೂರು ಜನ ಮಾಲ್ಗಳತ್ತ. ಆದರೆ ಇವತ್ತು ಮಾಲ್ಗಳು ಕೊಂಚ ದ್ವಂದ್ವ ಸ್ಥಿತಿಯಲ್ಲಿದ್ದಾರೆ. ಇವತ್ತು ಮಾಲನ್ನು ಓಪನ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ದ್ವಂದ್ವ ಅವರಲ್ಲಿದೆ. ಒಂದು ಕಡೆಯಿಂದ ಎಲ್ಲ ಕನ್ನಡ ಪರ ಒಕ್ಕೂಟಗಳು ಈಗಾಗಲೇ ಮ್ಯಾನೇಜ್ಮೆಂಟ್ ಜೊತೆ, ಮಾಲ್ನ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ತಡರಾತ್ರಿ ಹೋಗಿ ನೀವು ಈ ಬಾರಿಯ ಬಂದ್ಗೆ ಬೆಂಬಲವನ್ನು ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಏನು ಮಾಡಬೇಕು, 10 ಗಂಟೆ ನಂತರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಬಂದ್ನ ಬಿಸಿ ಎಷ್ಟರ ಮಟ್ಟಿಗೆ ಕಾವಿರುತ್ತೆ ಏನು ಅನ್ನುವಂಥದ್ದನ್ನು ಗಮನಿಸಿ ಮಾಲನ್ನು ಓಪನ್ ಮಾಡ್ತಾರೆ. ಈಗಾಗಲೇ ನೀವು ಮಾಲ್ನ ಮುಂಭಾಗ ಗಮನಿಸ್ತಾ ಇರ್ಬೋದು, ಸದ್ಯದ ಮಟ್ಟಿಗೆ ಒಂದು ಬೋರ್ಡನ್ನು ಅಳವಡಿಕೆ ಮಾಡಿದ್ದಾರೆ. ಮಾಲನ್ನು ಮುಚ್ಚಲಾಗಿದೆ ಅನ್ನುವಂತಹ ಬೋರ್ಡನ್ನು ಎದುರುಗಡೆ ಅಳವಡಿಕೆ ಮಾಡಿದ್ದಾರೆ. ಹಾಗಾಗಿ ಬಂದ್ ಏನಾದರೂ ಜೋರಾದರೆ, ಅದರ ಕಾವು ಜೋರಾದರೆ ಮಾಲ್ ಓಪನ್ ಮಾಡೋದಿಲ್ಲ. ಇವತ್ತು ಬಂದ್ನ ಬಿಸಿ ತಟ್ಟದೇ ಇದ್ರೆ, ಹೋರಾಟ ಕೊಂಚ ತೀವ್ರತೆ ಕಡಿಮೆ ಇದ್ರೆ ಮಾಲನ್ನು ಓಪನ್ ಮಾಡ್ತಾರೆ. ಹಾಗಾಗಿ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾಲ್ ತೆರೆಯುವ ಅಥವಾ ಕ್ಲೋಸ್ ಮಾಡುವ ನಿರ್ಧಾರಕ್ಕೆ ಬರ್ತಾರೆ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇರಬಹುದು, ಬೃಹತ್ ಆಗಿರುವಂತಹ ನೆಟ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಏನಾದರೂ ಅಹಿತಕರ ಘಟನೆ ನಡಬಹುದು, ಕಲ್ಲು ತೂರಾಟದಂತಹ ಪ್ರಸಂಗಗಳು ನಡೀಬಹುದು ಅನ್ನುವಂತಹ ಮುಂಜಾಗ್ರತಾ ಕ್ರಮದಿಂದ ಈ ರೀತಿಯ ನೆಟ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಸೆಕ್ಯೂರಿಟಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಮುಂಭಾಗದಲ್ಲಿ ಆ ಮಾಲ್ನ ಮುಂಭಾಗ ಎಲ್ಲ ಕಡೆಯೂ ಕೂಡ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಇನ್ನು ಅದನ್ನ ಹೊರತುಪಡಿಸಿದ್ರೆ ವೀಕೆಂಡ್ ಎಸ್ಪೆಷಲಿ ಸಂಜೆಯ ವೇಳೆಗೆ ತುಂಬಾ ಜನ ಮಾಲ್ನತ್ತ ಬರ್ತಾರೆ. ಇದಂತೂ ಸದಾ ಗಿಜಿಗುಡುವಂತಹ ಮಾಲ್. ಹಾಗಾಗಿ ಇವತ್ತು ಮಾಲ್ ಓಪನ್ ಇರುತ್ತಾ ಏನು ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. 10 ಗಂಟೆಯ ಬಳಿಕ ಯಾವ ರೀತಿ ಓಪನ್ ಮಾಡಬೇಕಾ ಏನು ಅನ್ನುವಂಥದ್ರ ಬಗ್ಗೆ ಮಾಲ್ನ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಮಾಲ್ನ ಸಿಬ್ಬಂದಿಯವರಿಗೂ ಕೂಡ ಹೇಳಿದ್ದಾರೆ, ಇವತ್ತು ಮಾಲ್ ತೆರೆಯುವಂತಹ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅನ್ನುವಂಥದ್ರ ನಿಟ್ಟಿನಲ್ಲಿ ಈಗ ಅವ್ರಿಗೂ ಕೂಡ ಹೇಳಿದ್ದಾರೆ. ಹಾಗಾಗಿ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒರಾಯನ್ ಮಾಲ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಪ್ರತಿನಿಧಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಭಾರತಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದಲೂ ಕೂಡ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಭಾರತಿ, ಈ ಬಂದ್ನ ವಿಚಾರಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂದರೆ 10 ಗಂಟೆ ಆಗಲೇಬೇಕಾಗುತ್ತೆ. ಬಟ್ ಈಗ ಪ್ರಾಥಮಿಕ ಹಂತದಲ್ಲಿ ಅಥವಾ ಆರಂಭಿಕ ಹಂತದಲ್ಲಿ ನೀವಿರುವಂತಹ ಜಾಗದಲ್ಲಿ ಬೆಂಗಳೂರಿನ ಜನ ಈ ಬಂದ್ಗೆ ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ, ಅಲ್ಲಿ ಈ ವಾಹನ ಓಡಾಟ ಹೇಗಾಗ್ತಾ ಇದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸ್ಥಳದಿಂದ ಭಾರತಿ? ಪ್ರೇಮ್, ಸದ್ಯಕ್ಕೆ ಈಗ ನಾನು ಇರೋದು ಸಂತೋಷ್ ಚಿತ್ರಮಂದಿರದಲ್ಲಿ. ಅಂತಂದರೆ ಮೆಜೆಸ್ಟಿಕ್ನ ಪ್ರಮುಖ ರಸ್ತೆ KG ರಸ್ತೆಯ ಥಿಯೇಟ್ರ್ ಮುಂದೆ ನಾನಿದ್ದೀನಿ. ಅಂದರೆ ಇಲ್ಲಿ ಚಿತ್ರರಂಗದ ಸಪೋರ್ಟ್ ಬಗ್ಗೆ ನಾನು ಇವತ್ತು ಮಾತನಾಡ್ತೀನಿ. ಅಂದರೆ ಯಾವುದೇ ಹೋರಾಟ ಅಥವಾ ಪ್ರತಿಭಟನೆ ಯಶಸ್ವಿ ಆಗಬೇಕು ಅಂದರೆ ಕನ್ನಡ ಚಿತ್ರ ಆಗಿರುತ್ತೆ. ಆದರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಿಂದ ಬರೀ ನೈತಿಕ ಬೆಂಬಲ ಅಷ್ಟೇ ಸಿಕ್ಕಿರೋದ್ರಿಂದ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಇರೋದಿಲ್ಲ. ಇನ್ನು ಪ್ರದರ್ಶಕರ ವಲಯದಿಂದ ಚಿತ್ರ ಪ್ರದರ್ಶನಕ್ಕೆ ಮಾರ್ನಿಂಗ್ ಶೋ ಮಾತ್ರ ರದ್ದು ಮಾಡಲಾಗಿದೆ. ಆದರೆ ಸದ್ಯಕ್ಕೀಗ ನಾನು ಇರೋ ಥಿಯೇಟರ್ ಮುಂಭಾಗ ನೀವು ನೋಡ್ಬೋದು, ಇಲ್ಲಿ ಯಾವುದೇ ರೀತಿಯಲ್ಲಿ ಭಿತ್ತಿಪತ್ರ ಅಥವಾ ಯಾವುದೇ ರೀತಿಯಲ್ಲಿ ಅಳವಡಿಸಿ ವಿಷಯ ಹಿಂಗೆ ಮಾರ್ನಿಂಗ್ ಶೋ ಇರೋದಿಲ್ಲ ಅನ್ನೋದನ್ನು ಹೇಳಲಿಲ್ಲ. ಹೀಗಾಗಿ ಯಾವುದೇ ರೀತಿಯಲ್ಲೂ ಇಲ್ಲಿ ಮಾರ್ನಿಂಗ್ ಶೋ ರದ್ದಾಗುವಂತಹ ಸೂಚನೆ ಅಂತೂ ಕಾಣ್ತಾ ಇಲ್ಲ. ಯಾಕಂದರೆ ಇಲ್ಲಿ ಮೇಜರ್ ಆಗಿ ಮೆಜೆಸ್ಟಿಕ್ ಭಾಗ ಅಂದ ತಕ್ಷಣ ಒಂದಿಷ್ಟು ಜನ ಮಾರ್ನಿಂಗ್ ಶೋಗೆ ಬರ್ತಾರೆ. ಅಂತಂದರೆ ಈಗ ರೈಲ್ ಮಿಸ್ ಆಗೋರು, ಬಸ್ ಮಿಸ್ ಆಗೋರು, ಹೀಗೆ ತಡ ಇರೋರು, ಇಂಥ ಒಂದಿಷ್ಟು ಜನರು ಸಿನಿಮಾ ನೋಡೋದಕ್ಕೆ ಅವರೊಂದು ಸ್ಟ್ರಕ್ ಆನ್ ಆಗ್ತಾರೆ, ಥಿಯೇಟ್ರಿಗೆ ಬರ್ತಾರೆ. ಆದರೆ ಇಲ್ಲಿ ಸಿಚುವೇಶನ್ ನೋಡ್ತಾ ಇದ್ದರೆ ಮಾರ್ನಿಂಗ್ ಶೋ ಯಾವುದೇ ರದ್ದಾಗುವಂತ ಕಾಣ್ತಾ ಇಲ್ಲ. ಇದು ಮೌಖಿಕ ರದ್ದು ಘೋಷಣೆ ಹೊರತು ಯಾವುದೇ ಲಿಖಿತ ರೂಪದಲ್ಲಿ ರದ್ದನ್ನು ಸುತ್ತೋಲೆ ಹೊರಡಿಸಿ ರದ್ದನ್ನು ಕೊಟ್ಟಿಲ್ಲ ಫಿಲ್ಮ್ ಇಂಡಸ್ಟ್ರಿ.
ಹೀಗಾಗಿ ಯಾವುದೇ ರೀತಿಯಲ್ಲೂ ಫಿಲ್ಮ್ ಇಂಡಸ್ಟ್ರಿಯ ಸಹಕಾರ ಇವತ್ತಿನ ಬಂದ್ಗೆ ಕಾಣ್ತಾ ಇಲ್ಲ. ರೆಗ್ಯುಲರ್ ಆಗಿ ಇಲ್ಲಿ ಕೆ ಜಿ ರಸ್ತೆಯಲ್ಲಿ ಜನ ಕೂಡ ಎಂದಿನಂತೆ ಓಡಾಟ ನಡೀತಾನೆ ಇದೆ. ಬಸ್ಗಳು ಸಂಚಾರ ಮಾಡ್ತಾ ಇವೆ, ವಾಹನಗಳು ಸಂಚಾರ ಮಾಡ್ತಾ ಇವೆ, ಆಟೋ ರಿಕ್ಷಾಗಳು, ಜೊತೆಗೆ ಜನರು ಕೂಡ ಗಿಜಿಬಿಜಿಯಾಗಿ ಎಂದಿನಂತೆ ಹೆಂಗೆ ಓಡಾಡ್ತಾ ಇರ್ತಾರೋ, ಹೆಂಗೆ ತಮ್ಮ ಕಾರ್ಯಗಳನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ದಾರೆ. ಹಾಗೆಯೇ ಕೂಡ ಥಿಯೇಟರ್ಗಳು ಕೂಡ ಸಿನಿಮಾ ಪ್ರದರ್ಶನಕ್ಕೆ ಮುಂದಾಗಿವೆ. 10 ಗಂಟೆ ನಂತರ ಶೋ ಮುಂದುವರಿಯುತ್ತಲ್ವಾ, ಆಗ ಯಾವ ರೀತಿಯಲ್ಲಿ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಆರಂಭಿಕ ಹಂತದಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇರುವಂಥದ್ದು.